ಎಫೆಸದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೊಂದಿಸ್ತೇನೆ. ನೀವು ದೇವರಿಂದ ಆರಿಸಿ ತೆಗೆದುಕೊಂಡಂಥವರು. ಕರ್ತನಿಗೆ ನೀವು ಬಹಳ ಪ್ರಾಮುಖ್ಯವುಳ್ಳವರಾಗಿದ್ದೀರಿ. ಲೋಕದಲ್ಲಿ ಅಥವಾ ನೀವಿರುವಂಥ ಸ್ಥಳಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಉತ್ತಮವಾದಂಥ ಸ್ಥಾನಗಳಿಲ್ಲದೇ ಇರಬಹುದು. ನಿಮ್ಮನ್ನು ಯಾರೂ ಗಣನೆಗೆ ತೆಗೆದುಕೊಳ್ಳದೇ ಇರಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ನೀವು ಮಾನ್ಯರು, ಪ್ರಿಯರು, ದೇವರಿಗೆ ಮೆಚ್ಚುಗೆಯಾದಂಥವರು ಸಹ ನೀವಾಗಿದ್ದೀರಿ. ಅದಕ್ಕೋಸ್ಕರವಾಗಿ ದೇವರಾಗಿರುವಂಥ ಕರ್ತನು ಯೇಸು ಕರ್ತನ ಮುಖಾಂತರವಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡು ಸಕಲ ವಿಧವಾದಂಥ ಆತ್ಮೀಯ ವರಗಳಿಂದಲೂ ಸಹ ನಿಮ್ಮನ್ನು ತುಂಬಿಸಲ್ಪಟ್ಟಿದ್ದಾರೆ. ಪ್ರಿಯರೇ, ನಿಮ್ಮಲ್ಲಿ ದೇವರ ಆತ್ಮನ ವರಗಳುಂಟು. ದೇವರಾತ್ಮನಗಳು ವರಗಳಿರುವಂಥದ್ದು ಆತನಿಗೋಸ್ಕರವಾಗಿ, ಆತನ ಚಿತ್ತವನ್ನು ನೀವು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸಲಿಕ್ಕೋಸ್ಕರವಾಗಿ ಉಚಿತವಾಗಿ ಕೊಡಲ್ಪಟ್ಟಿದ್ದಾರೆ. ಈ ಆತ್ಮೀಯ ವರಗಳನ್ನು ಯೇಸು ಕರ್ತನಲ್ಲಿ ಅನುಗ್ರಹಿಸಿಕೊಟ್ಟಂತಹ ದೇವರು ಆ ಆತ್ಮೀಯ ವರಗಳ ಮುಖಾಂತರವಾಗಿ ನಾವು ಆತನಿಗೆ ಫಲವನ್ನು ಕೊಡಲಿಕ್ಕೋಸ್ಕರವಾಗಿಯೂ ಸಹ ನಮ್ಮನ್ನು ಎದುರು ನೋಡ್ತಾ ಇದ್ದಾನೆ. ಹಾಗಾದರೆ ಈ ಆತ್ಮೀಯ ವರಗಳು ನಿಮ್ಮಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ನೋಡುವುದಾದರೆ, ಪ್ರೀತಿಯಲ್ಲಿ ಮತ್ತು ದೋಷವಿಲ್ಲದಂತೆ ನಡೆದುಕೊಳ್ಳುವಂಥದ್ದು. ಹೌದು ಪ್ರಿಯರೇ, ನಮ್ಮ ದೇವರು ಪ್ರೀತಿ ಸ್ವರೂಪನು. ಆತನ ಸ್ವರೂಪವೇ ಪ್ರೀತಿ. ಮಾತ್ರವಲ್ಲದೆ ಪರಿಶುದ್ಧತೆಗೆ ಮೂಲನಾಗಿದ್ದಾನೆ. ಪ್ರೀತಿ ಮತ್ತು ಪರಿಶುದ್ಧತೆ ಇಲ್ಲದಂತೆ ನಾವು ದೇವರ ಸಮ್ಮುಖದಲ್ಲಿ ನಿಲ್ಲಲಿಕ್ಕೂ ಅಥವಾ ದೇವರ ವರಗಳಿಂದಲೂ ಫಲಗಳಿಂದಲೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಹಾಗಂದ ಮಾತ್ರಕ್ಕೆ ನಾವೆಲ್ಲರೂ ಸಹ ಪರಿಶುದ್ಧರಾಗಿಯೇ ನಾವು ಕರೆಯಲ್ಪಟ್ಟವೆಂಬುದಾಗಿ ನೋಡುವುದಾದರೆ ಇಲ್ಲ, ನಾವು ಪಾಪದಲ್ಲಿರುವಾಗಲೇ ಕರೆಯಲ್ಪಟ್ಟರೂ ನಿಜವೇ. ಆದರೆ ಯೇಸು ಕರ್ತನ ರಕ್ತವು ಸಕಲ ಪಾಪಗಳನ್ನ ನಿವಾರಣೆ ಮಾಡಿದ್ರಿಂದ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ರಿಂದಲೇ ನೀವು ಪವಿತ್ರಾತ್ಮನಲ್ಲಿ ಇದ್ದೀರಿ. ಪವಿತ್ರಾತ್ಮ ನಿಮ್ಮೊಳಗಡೆ ಇದ್ದಾರೆ. ಪವಿತ್ರಾತ್ಮ ನಿಮ್ಮೊಳಗಡೆ ಇದ್ದು ಸಕಲ ವಿಧವಾದಂಥ ಕಾರ್ಯಗಳನ್ನು ತಂದೆಗೋಸ್ಕರವಾಗಿ ಮಾಡಲಿಕ್ಕಾಗಿ ನಿಮ್ಮನ್ನು ಅವರು ಪ್ರೇರೇಪಿಸುವವರಾಗಿ ಇದ್ದಾರೆ. ಹಾಗಾದರೆ ಪವಿತ್ರಾತ್ಮನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಹೊರಗಡೆ ತೋರಿಸಲ್ಪಡಬೇಕಂದ್ರೆ ಪರಿಶುದ್ಧತೆ ಮತ್ತು ಪ್ರೀತಿಯಲ್ಲಿ ನಡೆದುಕೊಳ್ಳುವಾಗ ಪವಿತ್ರಾತ್ಮನ ಕಾರ್ಯಗಳು ಸಹ ಪ್ರಕಟವಾಗಲ್ಪಡ್ತದೆ. ಆಗ ದೇವರಾದ ಯೇಸುವಿಗೆ, ಆತನ ಚಿತ್ತಕ್ಕೆ ನೀವು ಅನುಸಾರವಾಗಿ ನಡೆಯಬಹುದು. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿನ ಮುಟ್ರಿ ಅಪ್ಪ. ಪರಲೋಕದಲ್ಲಿನ ಸಕಲ ವಿಧವಾದಂಥ ಆತ್ಮೀಯ ವರಗಳನ್ನು ಅಪ್ಪ, ನೀವು ಕ್ರಿಸ್ತ ಯೇಸುವಿನಲ್ಲಿ ಉಚಿತವಾಗಿ ಕೊಟ್ಟಿರುವಂಥದ್ದನ್ನು ಇವರು ಹೊಂದಿಕೊಳ್ಳುವ ಹಾಗೆ ಕೃಪೆ ಮಾಡಿರಿ. ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.